ಗೃಹ ಸಚಿವನಾದಮೇಲೆ ಈ ಜವಾಬ್ದಾರಿ ವಹಿಸ್ಕೊಂಡಾದಮೇಲೆ ಮೊದಲನೇ ಬಾರಿಗೆ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ವಿಸಿಟ್ ಮಾಡಿದೆ. ಅಲ್ಲಿ ಏನೇನು ನಡೀತಾ ಇದೆ, ಹೇಗೆ ನಡೆಸ್ತಾರೆ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ. ಅಲ್ಲಿ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇರ್ಬೋದು ಅಥವಾ ಟೆಕ್ನಾಲಜಿ ಅಪ್ಗ್ರೇಡ್ ಇರ್ಬೋದು, ಮತ್ತು ವಿಶೇಷವಾಗಿ ಸಾಕಷ್ಟು ಬಾರಿ ಮಾಧ್ಯಮದಲ್ಲಿ ಕೆಲವು ಲೋಪಗಳ ಬಗ್ಗೆ, ನ್ಯೂನತೆಗಳ ಬಗ್ಗೆ ಪ್ರಸ್ತಾಪ ಆಗ್ತಾನೇ ಇರುತ್ತೆ. ಸೊ ಅದು ಹೇಗಾಗುತ್ತೆ ಏನು ಅಂತೆಲ್ಲ ತಿಳ್ಕೊಳಕ್ಕೆ ಬಂದಿದೆ. ಅದಷ್ಟೇ ಅಲ್ಲ, ಇವತ್ತು 24 ಜನ ಏನು ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದು, ಅವರು ಒಳ್ಳೆಯ ವರ್ತನೆದಿಂದ ಅವರಿಗೆ ಆ ಶಿಕ್ಷೆಯಿಂದ ಮುಕ್ತ ಮಾಡಿದ್ದಾರೆ. ಸೊ 24 ಜನ ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ. ಸೊ ಅವ್ರದ್ದು ಕೂಡ ಒಂದು ಬಿಡುಗಡೆ ಪತ್ರ ಅಂತ ಏನು ನಾವು ಹೇಳ್ತೀವಿ, ಅದು ಒಂದು ನೀಡಲಿಕ್ಕೆ, ಮತ್ತು ಸುಧಾರಣೆ ಹೇಗೆ ಮಾಡ್ಬೋದು, ಸರ್ಕಾರದ ಜವಾಬ್ದಾರಿ ಅಪರಾಧವನ್ನು ಕಂಟ್ರೋಲ್ ಮಾಡೋದಲ್ಲದೆ ಅಪರಾಧಿಗಳು ಯಾರಿದ್ದಾರೆ ಅವರಿಗೂ ಒಂದು ಸುಧಾರಣೆಗೆ ಅವಕಾಶ ಕಲ್ಪಿಸ್ಕೊಳ್ಳೋದು ಜವಾಬ್ದಾರಿ ಕೂಡ ನಮ್ಮದಾಗುತ್ತೆ. ಅದೇನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂದ್ಬಿಟ್ಟು ಅದರ ಸಲಹೆಗಳನ್ನು ಅಧಿಕಾರಿಗಳ ಹತ್ರ ಪಡೀಲಿಕ್ಕೆ ಬಂದಿದ್ದೆ. ಅದರ ಜೊತೆಗೆ ಕೆಲವು ಕೈದಿಗಳ ಜೊತೆನೂ ಕೂಡ ಮಾತನಾಡಿ ಅವ್ರ ಹತ್ರನೂ ಕೆಲವು ಸಲಹೆ ಪಡೆದಿದ್ದೇನೆ. ಆದರೆ ನಾನು ಇವತ್ತು ಆದೇಶ ನೀಡಿದ್ದೀನಿ, ಒಂದು ಎಲ್ಲ ಕೈದಿಗಳಿಗೆ ಏನಾದರೂ ಒಂಥರ ಫಾರ್ಮ್ಗಳು ಮಾಡಿಕೊಟ್ಟು ಅವರ ಅನಿಸಿಕೆ ಏನಿದೆ, ಅವರ ನಿರೀಕ್ಷೆ ಏನಿದೆ, ಆ ನಿರೀಕ್ಷೆಗಳು ಆಗುತ್ತೋ ಇಲ್ಲೋ ನೋಡ್ತೀವಿ. ಬಟ್ ಸುಧಾರಣೆಗೆ ಒಂದು ಅವಕಾಶ ಮಾಡಿಕೊಡೋದು ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಅವರಿಗೂ ಕೂಡ ನಾವು ಸಂದೇಶವನ್ನು ಕೊಟ್ಟಿದ್ದೀವಿ, ದಯವಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ತಮ್ಮ ಕುಟುಂಬದವರೆಲ್ಲರೂ ಕೂಡ ತಮ್ಮ ಕಾಯ್ತಾ ಇದ್ದಾರೆ. ಸರ್ಕಾರದ ಏನು ಅವಕಾಶಗಳಿದೆ ಅದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಅವರಿಗೆ ಕಿವಿ ಮಾತನ್ನು ಕೂಡ ಹೇಳಿದ್ದೀನಿ. ಒಟ್ಟಾರೆ ಇದು ಮೊದಲನೇ ವಿಧಿ. ಇನ್ನು ಸಾಕಷ್ಟು ಏನು ಮಾಧ್ಯಮದಲ್ಲಿ ನಿರಂತರವಾಗಿ ಬರ್ತಾ ಇರೋ ಸಲಹೆಗಳಿರ್ಬೋದು, ಮತ್ತು ಆವಾಗ ಕೆಲವು ಸಂದರ್ಭದಲ್ಲಿ ಏನು ಲೋಪಗಳಿರ್ತವೆ ಅದನ್ನು ಕೂಡ ಸರಿಪಡಿಸುವ ನಿಟ್ಟಿನಲ್ಲಿ ಇವತ್ತು ಬಂದಿದೆ. ಸರ್, ದರ್ಶನ ಒಳಗಡೆ ಇದ್ರು ಸರ್, ದರ್ಶನ ಭೇಟಿ ಮಾಡಿದ್ರು ಸರ್? ಇಲ್ಲಪ್ಪ, ನಾವು ಐ ಆಮ್ ನಾಟ್ ಇನ್ ಚಾರ್ಜ್ ಆಫ್ ಅ ಸೆಲೆಬ್ರಿಟಿ ಆರ್ ಎನಿ ಸೆಲೆಬ್ರಿಟಿ. ಐ ಆಮ್ ಇನ್ ಚಾರ್ಜ್ ಆಫ್ ದ ಹೋಮ್ ಡಿಪಾರ್ಟ್ಮೆಂಟ್. ನಾವು ಬಂದಿರೋದು ನಮ್ಮ ಇಲ್ಲ, ಒಂದು ನಿಮಿಷ ಸರ್, ನಾನು ಬಂದಿರೋದು ನಮ್ಮ ಜೈಲು ವ್ಯವಸ್ಥೆ ಹೇಗಿರುತ್ತೆ, ಏನಿದೆ, ಹೇಗೆ ಅದನ್ನು ಸುಧಾರಣೆ ಮಾಡ್ಬೋದು, ಮತ್ತು ಅದೇ ಯಾವ ರೀತಿ ಒಂದು ಮಾದರಿಯಾಗಿ ನಾವು ಮಾಡ್ಬೋದು ಅಂದ್ಬಿಟ್ಟು. ಆ್ಯಸ್ ಅ ಹೋಮ್ ಮಿನಿಸ್ಟರ್ ಐ ಆಮ್ ಹಿಯರ್. ಐ ಆಮ್ ನಾಟ್ ಹಿಯರ್ ಟು ಮೀಟ್ ಎನಿ ಸೆಲೆಬ್ರಿಟಿ. ನಾವು ಸರ್, ತಾವು ಕೈದಿಗಳನ್ನ ಭೇಟಿ ಮಾಡಿದ್ರೆ ಅವರು ಸಲಹೆ ಸೂಚನೆ ಕೇಳಿದ್ರಿ ಅಂತೇಳಿ